ಕಾಣದ ಕೈ ಕೆಲಸ ಮಾಡೋದು. ಕಾಣದ ಕೈ ಕೆಲಸ ಮಾಡೋದು. ಕಾಣದ ಕೈ ಕೆಲಸ ಮಾಡಿದ್ರೆ ಮತ್ತೆ ಹೆಂಗೆ ಏಕಾಏಕಿ ತೀರ್ಮಾನ ಬರ್ಬೇಕಂದ್ರೆ ಏನಪ್ಪ, ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಮಾಧ್ಯಮ ತೋರಿಸಿದ್ರಿ, ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಾ ಇದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಪಾಪ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದ್ಮೇಲೆ ಅವರು ವಿಧಿ ಇಲ್ಲ ಹಿಂಗಿದೆ ಕಣೆ ಅಂದ್ರು. ಆಯ್ತು ಬಿಡಿ ಸರ್, ಹೋಗ್ಲಿ, ತೊಂದರೆ ಇಲ್ಲ ಅಂತ ಹೇಳಿದೆ. ನಮಗೇನೀಗ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾರೆ, ಜನಪರವಾಗಿ ಕೆಲಸ ಇದೆ, ಗ್ಯಾರಂಟಿಗಳು ಇವೆಲ್ಲ ಜನಗಳಿಗೆಲ್ಲ ಮುಟ್ಟಿದಾವೆ. ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ನಿರೀಕ್ಷೆ ಮಾಡೋ ವೇಗದಲ್ಲಿ ನಡೀದೇ ಇರ್ಬೋದು, ಆದ್ರೆ ಯಾವುದೇನು ನಿಂತಿಲ್ಲ. ಈಗ ಅವ್ರು ಎಲ್ಲಾ ಕಡೆ ಹೋದಾಗ 500 ಕೋಟಿ 1000 ಕೋಟಿವರೆಗೂ ಕಾಮಗಾರಿಗಳನ್ನೆಲ್ಲ ಮಂಜೂರು ಮಾಡಿ ಅವಕ್ಕೆಲ್ಲ ಶಂಕುಸ್ಥಾಪನೆ ಮಾಡ್ತಾ ಇಲ್ವಾ? ಈಗ ನಮ್ಮಲ್ಲೂ ಕೂಡ ನೋಡಿ, ಕೆರೆಗೆ ನೀರು ತುಂಬಿಸೋದು 300 ಕೋಟಿ ಇದು ಕೆಲಸ, ಅದು ಈಗಾಗಲೇ ನಡೀತಾ ಇದೆ ನಮ್ಮಲ್ಲಿ. ಮತ್ತೆ ಈ ನಮ್ಮಲ್ಲಿ ಇಲ್ಲಿ ಅಮೃತ್ ಇದರಲ್ಲಿ ಮತ್ತೆ ಟೌನ್ ಅಲ್ಲಿ ರೋಡ್ಗಳ ಕೆಲಸ ಎಲ್ಲ ಶುರುವಾಗಿದ್ದಾವೆ. ಮತ್ತೆ ಹಳ್ಳಿಗಳಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಅದೆಲ್ಲ ಸ್ಕೀಮ್ಗಳು ಬೇರೆ ಬೇರೆ ಹೆಸರುಗಳು ಇಟ್ಕೊಂಡವ್ರೆ. ಹಳ್ಳಿಗಳಲ್ಲೂ ಕೂಡ ರಸ್ತೆಗಳು ಅವೆಲ್ಲ ಮಾಡ್ತಿದ್ದೇವೆ. ಈಗ ಸೋಮಣ್ಣ ಲೋಕಸಭಾ ಸದಸ್ಯರಾಗಿ ನಮ್ಮ ಪ್ರತಿನಿಧಿ ಆದ ಮೇಲೆ ನಮಗೆ ಸುಮಾರು ಈಗಾಗಲೇ ಒಂದು 18, 26, 20, 30 ಕೋಟಿಯಷ್ಟು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿಸ್ಕೊಟ್ಟಾರೆ ಕೇಂದ್ರದಿಂದ. ಅಲ್ಲಿ ಮುದ್ದೇನಹಳ್ಳಿ ಹತ್ರ ಒಂದು ಬ್ರಿಡ್ಜು 18.5 ಕೋಟಿ, 18 ಕೋಟಿ 34 ಲಕ್ಷ ಏನೋ. ಇನ್ನೊಂದು 8 ಕೋಟಿ ಯಾವ್ದೊಂದು ಅಲ್ಲಿ ಒಂದು ಕಲ್ದೇಪುರದ್ದು ಒಂದು ರಸ್ತೆ, ಇನ್ನೊಂದು 3 ಕೋಟಿ, ಇಲ್ಲೊಂದು 3 ಕೋಟಿ. 18, 30 ಪ್ಲಸ್ ಒಂದು 8, ಒಂದು 3, 29 ಕೋಟಿ ಅಷ್ಟಿದೆ. ಇನ್ನು 80 crores ಬರ್ತದೆ ನಮ್ಗೆ. ಪಾಪ ಅವರೆಲ್ಲ ಕೆಲಸ ಮಾಡಿ ನಾವು ಅವ್ರಿಗೊಂದು ಅಭಿನಂದನೆ ಹೇಳ್ಬಿಟ್ರೆ, ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ಇಷ್ಟು ಅನುಕೂಲ ಮಾಡಿದ್ದಾರೆ. ಅದೇ ತರ ಕೊಟ್ಟಿಗೆರೆಗೂ ಮಾಡಿದ್ದಾರೆ. ಕೊಟ್ಟಿಗೆರೆಗೂ ಒಂದು 40 ಕೋಟಿ ಅಷ್ಟು ಬಂದಿದೆ ದುಡ್ಡು. ನಾವ್ ಹಂಗಂತ ಅಂದಾಕ್ಷಣಕ್ಕೆ ಸೋಮಣ್ಣನ ಹೊಗಳ್ಬಿಟ್ರು ರಾಜಣ್ಣ ಅಂತ ಹೇಳಿದ್ರೆ ಏನ್ ಮಾಡೋದು? ಬಿಜೆಪಿ ಹೋಗ್ತೀರಾ ಅನ್ನೋಂತ ಅದೊಂದು ನೋಡಿ, ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಡ್ಬರ್ತೀನಿ ಅವ್ರಿಗೆ. ಶ್ರೀರಾಮುಲಿಗೆ ನನಗೆ ಏನಾಗಿದೆ, ಪಾಲಿಟಿಕ್ಸ್ ಅಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರಿದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು, ಸುರ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು, ಹೇಳಿಲ್ಲ ಅಂತ ಅಲ್ಲ. ನಾನು ಅವ್ರು ಹೇಳ್ಬಿಟ್ರು ಅಂತ ನಾನು ಹೋಗಕ್ಕಾಗ್ತದ? ಯಾಕೆ ಹೋಗ್ಬೇಕು? ಏನಿದೆ, ಕಾಂಗ್ರೆಸ್ ಏನ್ ಕಡಿಮೆ ಮಾಡಿದೆ ನಮ್ಗೆ? ಏನಪ್ಪ ಕಡಿಮೆ ಮಾಡಿದೆ ಹೇಳಿ? ಇರ್ಬೋದು, ಇವೆಲ್ಲ ಫೇಸಸ್ ಇರ್ತವೆ, ಇವೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಇವೆಲ್ಲ ಇರ್ತವೆ. ನಾನು ಭಾಷಣದಲ್ಲಿ ಹೇಳಿದ್ನಲ್ಲ, 1978 ಡಿಸೆಂಬರ್ 31 ದೇವರಾಜ ಅರಸು ಕರ್ನಾಟಕ ಭವನದಲ್ಲಿ ಮಲಿಕೊಳ್ಳುವಾಗ ಮುಖ್ಯಮಂತ್ರಿಯಾಗಿ ಮಲಿಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಚರಣ್ ಸಿಂಗ್ ಡಿಸ್ಮಿಸ್ ಮಾಡ್ಬಿಟ್ಟು ರಾತ್ರೋರಾತ್ರಿ ಎಲ್ಲಾ ಮಂತ್ರಿಗಳ ಮನೇಲಿರೋ ಫೈಲ್ಗಳು ಬೀಗ ಹೊಡಿಸಿ ಎಲ್ಲ ಆಯಾ ಸೆಕ್ರೆಟರಿಗಳು ತಗೊಂಡೋಗಿ ಅವ್ರ ಚೇಂಬರ್ ಅಲ್ಲಿ ಹಾಕೊಂಡು ಬೀಗ ಹಾಕಿ ಗವರ್ನರ್ ರಿಪೋರ್ಟ್ ಮಾಡ್ಬೇಕು. ರಾತ್ರಿನೇ 2 ಗಂಟೆ 3 ಗಂಟೆಗೆ ಹಂಗ್ ಮಾಡುದು. ಬೆಳಿಗ್ಗೆ ಅವ್ರು ಇದ್ದಾಗ ಹಿಂಗ ಆಗ್ಬಿಟ್ಟಿದೆ ಅಂತಾನೆ ಬಾಚಿ ಆಗೋದು. ಮಲಗುವಾಗ ಮುಖ್ಯಮಂತ್ರಿ, ಹೇಳೋ ಅಷ್ಟೊತ್ತಿಗೆ ಬಾಚಿ. ಹಂಗೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗಾಗ್ತದೆ ಅನ್ನೋದನ್ನ ಯಾರು ಊಹೆ ಮಾಡೋದು. ಈಗ ನಂದು ಎಕ್ಸಿಟ್, CM ಮನೆಯಿಂದ ವಿಧಾನಸೌಧಕ್ಕೆ ಹೋಗಿ ಕಾರ್ ಹಿಡಿಯುವಾಗ ಅವ್ರಿಗೆ ಫೋನ್ ಬಂದು, ಕಾರಲ್ಲಿ 10 ನಿಮಿಷ ಫೋನ್ ಮಾಡಿ ಮಾತಾಡಿ ಮುಗ್ದೋಯ್ತು. ಅದಕ್ಕೆಲ್ಲ ಏನು ಬೇಸರ ಪಟ್ಕೊಳ್ಳುವಂಥದ್ದು ಏನಿಲ್ಲ. ಪಾಪ ಕಾರಣ ಏನು? ಕಾರಣ ಏನಿದ್ದಾವೆ ನಾನು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಅವೆಲ್ಲ ಡೀಟೇಲ್ ಹೇಳ್ತೀನಿ. ಸ್ಟೇಟ್ಮೆಂಟ್ಗಳು ನೋಡಿ, ಯಾವ ಸ್ಟೇಟ್ಮೆಂಟ್ ಅಲ್ಲಿ ನಾವೇನು ಯಾರಿಗೆ ಬೈಯಕ್ ಹೋಗಿದ್ದೀನಿ? ಇರೋ ಸತ್ಯ ಹೇಳಿರ್ಬೋದು. ಅದರಿಂದ ಅಲ್ಲಿ ಹೋದ್ಮೇಲೆ ಅವ್ರಿಗೆ ನಾನು ಭೇಟಿ ಮಾಡಿ ಈ ತರ ಇದೆ, ವಾಟ್ ಇಸ್ ದ ರೀಸನ್, ಅವು ಇವು ಅವ್ರನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ನೋಡೋಣ. ಮತಗಳ್ಳತನದ ಹೇಳಿಕೆನಾ ಅಥವಾ ಹಿಂದೆ ಬೇರೆ ರೀತಿ ಇದೆಯಾ? ಇದು ನೋಡಿ, ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದಲೂ ಪಿತೂರಿ ಅಂತ ಹೇಳೋದಿಲ್ಲ, ಹಿಂದೆಯಿಂದಲೂ ಏನೇನು ಹೇಳಿರ್ತೀನಿ.
ಅವೆಲ್ಲರೂ ಕೂಡ ತಿರ್ಚಿ ಅವ್ರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ. ಇದನ್ನ ಸೇರಿಸಿ, ಈ ಹೇಳಿಕೆಯನ್ನು ಸೇರಿಸಿ ಎಲ್ಲ ಒಂದರಿಂದ ಅಲ್ಲ, ಎಲ್ಲನೂ ಸೇರಿಸಿರ್ತಾರೆ. ಈಗ 1 ವರ್ಷದ ಮುಂಚೆ ನಾನು ಪ್ರೆಸಿಡೆಂಟ್ ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು, DCM ಅಂತ ಹೇಳಿದ್ದು, ಆಮೇಲೆ ಬಹಳ ಇತ್ತವೆ. ಈಗ BR ಪಾಟೀಲ್ ಬೈದ್ರು, ಮತ್ತೆ ಅವನು ರಾಯರೆಡ್ಡಿ ಬೈದ, ನಮಗೇನೋ ಹಾರ್ಷಾಗಿ ಬೈದ್ರು ಅವರೆಲ್ಲ. ಆದ್ರೆ ಅವ್ರದ್ದು ಯಾರು ಡೆಲ್ಲಿ ಕ್ಯಾರಿ ಮಾಡಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಈ ನಮ್ದು ಎಂಥದೇ ಹೇಳಿದ್ರು ಕೂಡ ಏಕದಮ್ ಡೆಲ್ಲಿ ಕ್ಯಾರಿ ಮಾಡ್ತಾರೆ. ಕ್ಯಾರಿ ಮಾಡುವಂತ ಜನ ಇದ್ದಾರೆ ಬೇಕಂತಾನೆ. ಅವಕ್ಕೆ ಏನ್ ಮಾಡಕ್ಕಾಗಲ್ಲ, ಅದೆಲ್ಲ ಇದ್ದದ್ದೇ. ಬಂದ ಮೇಲೆ ನಾನು ಎಲ್ಲ ಡೀಟೇಲ್ ಏನಿದೆ, ಯಾವ ಪಿತೂರಿ, ಯಾವ್ದು ಕೈವಾಡ ಎಲ್ಲಾನು ಕೂಡ ಡೀಟೇಲ್ ಹೇಳ್ತೀನಿ. ನಾನೇನು ಮುಚ್ಚುಮರೆ ಏನ್ ಮಾಡಲ್ಲ. ಹೋಗಿ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ, ಡೆಲ್ಲಿಲಿ ಹೇಳಕ್ ಹೋಗಲ್ಲ. ಇಲ್ಲೇ ಒಂದು ಹೇಳಿ. ಇಲ್ಲೇ ಹೇಳ್ತೀನಿ, ಮತ್ತೆ ತುಮಕೂರ್ಲೇ ಹೇಳ್ತೀನಿ, ಡೆಲ್ಲಿಲಿ ಹೇಳಲ್ಲ. ಅಲ್ಲ, ಇದೇ ಪಾರ್ಟಿಯಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ ಅನ್ನುವಂತ ಒಂದು ಮಾತು. ನೋಡಿ, ಪಾರ್ಟಿಲಿ ವಾಕ್ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಪಾರ್ಟಿನಲ್ಲಿ ಎಲ್ಲನೂ ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಮಾತಾಡಬಾರ್ದು ಅನ್ನೋದು ಎಲ್ಲಾ ಪಕ್ಷದಲ್ಲೂ ಇದೆ. ಶಿಷ್ಟಾಚಾರ ಮತ್ತೆ ಪಕ್ಷದ ಮಾಹಿತಿ ಹೊರಗಡೆ ಯಾಕೆ ಚರ್ಚೆ ಆಗ್ಬೇಕು, ಪಕ್ಷದ ವೇದಿಕೆಗಳೆಲ್ಲ ಆಗ್ಲಿ ಅನ್ನೋದು. ಇದು ಕಾಂಗ್ರೆಸ್ಗೆ ಸೀಮಿತ ಅಂತ ಅಲ್ಲ, ಇನ್ನೊಂದು ಪಕ್ಷಕ್ಕೆ ಸೀಮಿತ, ಎಲ್ಲಾ ಪಕ್ಷದಲ್ಲೂ ಅದನ್ನೇ ಬಯಸೋದು. ಅದು ಸರಿ, ಅದೇನು ತಪ್ಪೇನಿರೋದಿಲ್ಲ.